ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಪಾವಗಡ ರಸ್ತೆಯಲ್ಲಿರುವ ಸತ್ಯ ಸಾಯಿಬಾಬಾ ದೇವಸ್ಥಾನದಲ್ಲಿ ಮಣ್ಣಿನ ಮಗ ಮಾರ್ಗದರ್ಶಿ ಸಾಕ್ಷಿಯ ಚಿತ್ರದ ಫಸ್ಟ್ ಲುಕ್ ಬಿಡುಗಡೆ ಹಾಗೂ ಚಿತ್ರೀಕರಣ ಶುಭಾರಂಭ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ಕನ್ನಡ ಚಲನಚಿತ್ರ ಕ್ಷೇತ್ರದ ಹೆಸರಾಂತ ನಿರ್ದೇಶಕರು, ಸಾಹಿತಿಗಳು ಹಾಗೂ ಚಳ್ಳಕೆರೆಯ ಗಣ್ಯ ಸಮ್ಮುಖರಲ್ಲಿ ಕಾರ್ಯಕ್ರಮ ಜರುಗಿತು. ಮುಖ್ಯ ಅತಿಥಿಗಳು ಹಾಗೂ ಗಣ್ಯರು: ಹರಳಯ್ಯ ಸ್ವಾಮೀಜಿ, ಗುರುಪೀಠ ಐಮಂಗಳ ಡಾಕ್ಟರ್ ಶಿವಲಿಂಗಪ್ಪ ತೊಗರಿ ಶೇಂಗಾ ಬೆಳೆಗಾರರ ಅಧ್ಯಕ್ಷರು ಚಳ್ಳಕೆರೆ, ಪ್ರೊಫೆಸರ್ ಶಿವಲಿಂಗಪ್ಪ, ರೈತ ಮಹಿಳೆ ಕೆಂಚಮ್ಮ, ಬಿವಿ ಚಿದಾನಂದಮೂರ್ತಿ, ಮಕ್ಕಳ ತಜ್ಞರು ಡಾಕ್ಟರ್ ಚಂದ್ರನಾಯ್ಕ, ಸಮಾಜ ಸೇವಕ ಉಮಾಪತಿ ಶಿವಣ್ಣ, ಮೀನಾಕ್ಷಮ್ಮ, ನಿರ್ದೇಶಕ ಮಂಜು ಪಾಂಡವಪುರ, ಪತ್ರಕರ್ತರಾದ ಪ್ರವೀಣ್ ರಾಜು, ಸುರೇಶ್ ಬೆಳಗೆರೆ, ಛಾಯಾಗ್ರಾಹಕ ಚಿತ್ರೇಶ್, ಇನ್ನು ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಶ್ರೀಗಳು ಮಾತನಾಡಿ, ಪ್ರಗತಿಪರ ರೈತನಾದ ಡಾಕ್ಟರ್ ಆರ್.ಎ. ದಯಾನಂದಮೂರ್ತಿರವರ ರೈತ ಸಾಧನೆಯನ್ನ ಶ್ಲಾಘಿಸಿ ಅವರ ಜೀವನದ ಹಾದಿ ಹೊಸ ತಲೆಮಾರಿನ ರೈತರಿಗೆ ಮಾರ್ಗದರ್ಶಿಯಾಗಲಿ ಎಂದು ಹಾರೈಸಿದ್ದಾರೆ. ಸಾಕ್ಷ್ಯ ಚಿತ್ರವು ರೈತರ ಶ್ರಮ, ಸಾಧನೆ ಹಾಗೂ ಸಮಾಜಕ್ಕೆ ನೀಡಿದ ಕೊಡುಗೆಗಳನ್ನು ಪ್ರಸ್ತುತಪಡಿಸುವ ಉದ್ದೇಶ ಹೊಂದಿದೆ ಎಂದು ನಿರ್ಮಾಪಕರು ತಿಳಿಸಿದ್ದಾರೆ. ಈ ಫಿಲ್ಟರ್ ನೀರು ಕುಡಿತಿದ್ರಲ್ಲ, ಅಲೆ ಎಚ್ಚರಿಸಿದೆ. ಆದರೂ ನಾವು ಫಿಲ್ಟರ್ ನೀರು ಕುಡಿತಾ ಇದ್ದೀವಿ. ಯಾಕಂದರೆ ಈ ವ್ಯವಸ್ಥೆ ಹೋಗ್ಬೇಕಂತಂದರೆ ನಾವು ಸಾವಯವ ಗೊಬ್ಬರಕ್ಕೆ ಕೈ ಹಾಕಬೇಕು, ಗಿಡ ಮರಗಳನ್ನು, ಪರಿಸರವನ್ನು ಉಳಿಸೋ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಬೇಕು. ಮಳೆ ಬೆಳೆ ಬರದಂಗೆ ಯಾಕಾಗಿದೆ ಅಂತಂದರೆ ಭೂಮಿಗೆ ಔಷಧಿ ಹೊಡೆದು ಭೂಮಿ ಫಲವತ್ತತೆ, ಮೋಡ ಮಳೆ ಬಂತು ಅಂತಂದರೆ ಫಸ್ಟು ಊರು ಸೇರಿಕೊಳ್ತಿದ್ವಿ. ಈಗ ಮಳೆ ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಏನು ಗೊತ್ತಿಲ್ಲ. ಇದೇ ಟೈಮ್ನಾಗೆ ಮಳೆ ಬರುತ್ತಂತ ಹಿಂದೆ ಹಿರಿಯರು ಹೇಳೋರು. ಇವತ್ತು ಯಾರು ಹೇಳ್ತಾರೆ? ಹುಚ್ಚರ ಸಂಖ್ಯೆ ಗುಂಡನೇ ಜಾಣ ಅನ್ನಂಗೆ ಅದು ಯಾವಾಗ ಬರ್ತದೆ, ಇದು ಯಾವಾಗ ಮಾಡ್ತಾರೆ. ಅದಕ್ಕೇನು ಸಮಯ, ಗಳಿಗೆ, ಗಣಿತ ಪ್ರಭಾವ ಎಲ್ಲ ಓಜೋನ್ ಕಿರಣಗಳೆಲ್ಲ ಬರ್ನ್ ಆಗ್ತಿದ್ದಾವೆ ಈ ಔಷಧಿ ಕಿರಣಗಳಿಂದ. ಪ್ರತಿಯೊಂದೂ ಸಹ ಹಾಳಾಗ್ತಿದೆ. ಹಾಗಾಗಿ ಮಳೆನೂ ಸಹ ಅಕಾಲಿಕ ಮಳೆ ಆಗಿದೆ. ಅಕಾಲಿಕ ಮಳೆ ಆಗಿರೋದ್ರಿಂದ ಮನುಷ್ಯನಿಗೆ ಕೊರ್ಸು 15 ಅಡಿಗೂ ಒಂದೊಂದು ಬೋರ್ ಕೊರೆಸೋದು. ಒಂದು ಎಕರೆಗೆ ಮಿನಿಮಮ್ 5-6 ಬೋರ್ ಕೊರೆಸ್ತಾರೆ. ಹಿಂಗಾದರೆ ಜಲ ಹೇಗೆ ಉಳಿತತ್ತೆ, ನೆಲ ಹೇಗೆ ಉಳಿತತ್ತೆ, ಇವೆಲ್ಲವೂ ಸಮೇತ ಭೂಮಿ ಹೇಗೆ ಉಳಿತತ್ತೆ, ಯಾರೂ ಉಳಿಯೋಕ್ಕಾಗೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅತಿ ಕಡಿಮೆ ಖರ್ಚಿನಲ್ಲಿ ಸಾವಯವವನ್ನು ಬಳಸಿ ಅತಿ ಕಡಿಮೆ ನೀರಿನಲ್ಲಿ ಬೆಳೆಯನ್ನು ಬೆಳೆಯೋದು ಹೇಗೆ ಅಂತ ತೋರಿಸ್ಕೊಡುವ ನಿಟ್ಟಿನಲ್ಲಿ ದಯಾನಂದ್ ಅವರು ಒಳ್ಳೆಯ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅವರ ಒಂದು ಪ್ರಯತ್ನದ ಫಲವಾಗಿ ಈ ಸಾಕ್ಷ್ಯಚಿತ್ರ ನಿರ್ಮಾಣ ಮಾಡಲು ಹೊರಟಿದ್ದಾರೆ. ಎಲ್ಲರಿಗೂ ಶುಭವಾಗಲಿ. ಈ ಚಿತ್ರ ನಾಡಿನ ಎಲ್ಲರ ಮನೆಗೂ ಮುಟ್ಟಲಿ. ಎಲ್ಲರೂ ಈ ಚಿತ್ರಕ್ಕೆ ಶುಭವನ್ನು ಹಾರೈಸಲಿ ಮತ್ತು ಏನು ಸಾವಯವ ಗೊಬ್ಬರದ ದಾರಿಗೆ ಎಲ್ಲರೂ ಬಂದು ಔಷಧ ಮುಕ್ತ ಜೀವನವನ್ನು ನಡೆಸಲಿ, ಆರೋಗ್ಯಕರವಾಗಿರಲಿ. ಎಲ್ಲವರೆಗೂ ರಾಸಾಯನಿಕ ಬಳಸ್ತಾರೆ ಅಲ್ಲಿವರೆಗೂ ನಿಮಗೆ ರೋಗ ರುಜಿನ ಇರ್ತದೆ. ರಾಸಾಯನ ಬಿಟ್ಟ ಮೇಲೆ ನಿಮಗೆ ರೋಗ ನಿರೋಗ ಆಗ್ತದೆ ಅಂತ ಹೇಳ್ತಾ ನಾನು ಹೇಳ್ಬೋದು.